ಫಾಯಿಜೀನ ಬಿರಿದ್ವಾನಿಲ್ಲಾಹಿ ಅಮ್ಮಾ ಬಾದು. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಈ ದೇಶದ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷವಾಕ್ಯದೊಂದಿಗೆ ಪ್ರಾರಂಭಗೊಂಡಂತಹ ಸ್ವಾತಂತ್ರ್ಯ ಸಂಗ್ರಾಮದ ಸ್ಮರಣಾರ್ಥವಾಗಿ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿ ಆಯೋಜಿಸಿದಂತಹ ಆಜಾದಿ ಸಪ್ತಾಹದ ರ್ಯಾಲಿಯು ಕೈಕಂಬ ಜಂಕ್ಷನ್ ಈ ಒಂದು ರಾಜಬೀದಿಯಲ್ಲಿ ಬಂದು ತಲುಪಿದಾಗ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ 1947ರ ಆಗಸ್ಟ್ 15ರ ಮಧ್ಯರಾತ್ರಿ ಭವ್ಯ ಭಾರತವು ಸ್ವಾತಂತ್ರ್ಯಗೊಂಡಿತು. ಈ ದೇಶದ ಸ್ವಾತಂತ್ರ್ಯದಲ್ಲಿ ಎಲ್ಲಾ ಜಾತಿ ಧರ್ಮದವರು, ಹಿಂದೂ, ಕ್ರೈಸ್ತ, ಮುಸಲ್ಮಾನರು, ಜೈನರು ಹಾಗೂ ಧರ್ಮ ಇರುವವರು ಇಲ್ಲದವರು ಎಲ್ಲರೂ ಒಟ್ಟಿಗೆ ಸೇರಿ ಭುಜಕ್ಕೆ ಭುಜ ಸೇರಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ ಕಾರಣದಿಂದ ನಮ್ಮ ದೇಶವು ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರಗೊಂಡಿದೆ. ಪ್ರೀತಿಯ ಮಿತ್ರರೇ, ಸ್ವಾತಂತ್ರ್ಯ ಪೂರ್ವ ಕಾಲವನ್ನು ನಾವು ಅವಲೋಕಿಸಿ ನೋಡಬೇಕಾಗಿದೆ. ಈ ದೇಶದಲ್ಲಿ 190 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ ಬ್ರಿಟಿಷರು, ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ಈ ಭಾರತೀಯರ ದೌರ್ಬಲ್ಯವನ್ನು ಅರಿತು ತಮ್ಮ ಬೂಟಿನಡಿಯಲ್ಲಿ ಜೀವಿಸುವಂತಹ ಒಂದು ಪರಿಸ್ಥಿತಿಯನ್ನು ಅವರಲ್ಲಿ ನಿರ್ಮಿಸಿ ಭಾರತೀಯರನ್ನು ಗುಲಾಮರನ್ನಾಗಿಸಿ ಬದುಕಿಸಿದಂತಹ ಬ್ರಿಟಿಷರನ್ನು ಒಟ್ಟೋಡಿಸಿದಂತಹ ಒಂದು ಬೃಹತ್ ಚಳುವಳಿಯಾಗಿದೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷವಾಕ್ಯದೊಂದಿಗಿನ ಕ್ವಿಟ್ ಇಂಡಿಯಾ ಚಳುವಳಿ 1757ರಲ್ಲಿ ಪ್ಲಾಸ್ಟಿಕ್ ಕದನದಲ್ಲಿ ರಾಬರ್ಟ್ ಕ್ಲೈವ್ ಅನ್ನುವಂತಹ ಬ್ರಿಟಿಷ್ ಆಡಳಿತಾಧಿಕಾರಿಯನ್ನು ಮುಂದೆ ತೊಡೆತಟ್ಟಿನಂತಹ ನವಾಬ್ ಸಿರಾಜು ದೌಲಾರು ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಪ್ರಾಣವನ್ನು ತೊಡಿದ್ದಾರೆ. ಪ್ರೀತಿಯ ಮಿತ್ರರೇ, ದೇಶದ ಸ್ವಾತಂತ್ರ್ಯದಲ್ಲಿ ಎಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯದಲ್ಲಿ ಜಾತಿ ಧರ್ಮದ ಯಾವುದೇ ರೀತಿಯಾದಂತಹ ಆ ಒಂದು ತಡೆಗೋಡೆಯನ್ನು ಲೆಕ್ಕಿಸದೆ ಎಲ್ಲರೂ ಭುಜಕ್ಕೆ ಭುಜ ಸೇರಿಸಿ ಹೋರಾಡಿದ ಫಲವಾಗಿದೆ ಈ ದೇಶದ ಸ್ವಾತಂತ್ರ್ಯ. ನಮಗೆ ಯಾರಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಈ ದೇಶದಲ್ಲಿ 28 ವಿದೇಶಿಯರು ಈ ದೇಶದ ಆಳ್ವಿಕೆಯನ್ನು ನಡೆಸಲು ಬಂದಿದ್ದರು. ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಈ ದೇಶದ ಭಾರತೀಯರನ್ನ ಗುಲಾಮರನ್ನಾಗಿಸಿದ್ದರು. ಪ್ರೀತಿಯ ಮಿತ್ರರೇ, ಅವತ್ತು ಅವರೆಲ್ಲರೂ ಕೂಡ ಭಾರತೀಯರು ಈ ಬ್ರಿಟಿಷರನ್ನ ಫ್ರೆಂಚರ ವಿರುದ್ಧ, ಡಚ್ಚರ ವಿರುದ್ಧ, ಪೋರ್ಚುಗೀಸರ ವಿರುದ್ಧ ಈ ಭಾರತದ ಮೌಲ್ಯವನ್ನ ಎತ್ತಿ ಹಿಡಿದು ಭಾರತದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದ್ದರು. ಈ ಭಾರತ ಹಿಂದೂಗಳದ್ದಲ್ಲ, ಈ ಭಾರತ ಮುಸಲ್ಮಾನರದ್ದಲ್ಲ, ಈ ಭಾರತ ಕ್ರೈಸ್ತರದ್ದಲ್ಲ, ಈ ಭಾರತ ಪ್ರತಿಯೊಬ್ಬರದ್ದು ಕೂಡ ಆಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಲ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸೀಕ, ಜೈನರು ಉದ್ಯಾನ ಎಂಬಂತೆ ಈ ಭಾರತವು ಪ್ರತಿಯೊಬ್ಬರು ಜೀವಿಸುವಂತಹ ಒಂದು ಉದ್ಯಾನವಾಗಿದೆ. ಜಗತ್ತಿನ ಮುಂದೆ ತಲೆ ಎತ್ತಿ ನಿಂತಹ ಒಂದು ಅತ್ಯದ್ಭುತವಾದಂತಹ ಪ್ರಕೃತಿ ರಮಣೀಯವಾದಂತಹ ಒಂದು ದೇಶವಾಗಿದೆ ಭವ್ಯ ಭಾರತ. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಹಿಂದೂಸ್ತಾನ್ ಹಮಾರಾ. ಈ ಭವ್ಯ ಭಾರತವು ಎಲ್ಲಾ ದೇಶಕ್ಕಿಂತಲೂ ಅತ್ಯುನ್ನತವಾದಂತಹ ಪದವಿಯನ್ನು ಹೊಂದಿದೆ. ಪ್ರೀತಿಯ ಮಿತ್ರರೇ, ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಈ ದೇಶದ ಪ್ರತಿಯೊಬ್ಬರೂ ಕೂಡ ಭುಜಕ್ಕೆ ಭುಜ ಸೇರಿಸಿ ಅವರು ಹೋರಾಡಿದ್ದರು. ಆಗಸ್ಟ್ 15ರಂದು ಮಸೀದಿ ಮದರಸಾಗಳ ಮುಂದೆ ಮಾತ್ರ ಈ ತ್ರಿವರ್ಣ ಪತಾಕೆಯು ಬಾನೆತ್ತರಕ್ಕೆ ಹೋದರೆ ಸಾಲದು. ಈ ದೇಶದಲ್ಲಿರುವಂತಹ, ಈ ರಾಜ್ಯದಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳಲ್ಲಿ, ಕಟ್ಟಡಗಳ ಮುಂಗಟ್ಟುಗಳಲ್ಲಿ, ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಈ ಧಾರ್ಮಿಕ ಈ ಒಂದು ಭಾರತದ ತ್ರಿವರ್ಣ ಪತಾಕೆಯು ಬಾನೆತ್ತರಕ್ಕೆ ಹಾರಬೇಕಾಗಿದೆ. ಪ್ರೀತಿಯ ಮಿತ್ರರೇ, ಎಲ್ಲರಿಗೂ ಕೂಡ ಆಜಾದಿ ಸಪ್ತಾಹದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ನಮ್ಮ ವೇದಿಕೆಯಲ್ಲಿ ನಮಗೆ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಭವ್ಯ ಭಾರತದ ಸ್ವಾತಂತ್ರ್ಯೋತ್ಸವದ ಸಂದೇಶವನ್ನು ನೀಡಲಿದ್ದಾರೆ ಹುಸೈನ್ ಮೊಹಿನಿ ಅಲ್ ಅಹ್ಸನಿ ಉಸ್ತಾದರು. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ SSF ರಾಜ್ಯ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಸಂಘ ಕುಟುಂಬದ ನೇತಾರರಿದ್ದಾರೆ. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನು ತಿಳಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಾ SSF ರಾಜ್ಯ ಮೀಡಿಯಾ ಕಾರ್ಯದರ್ಶಿ ಇರ್ಷಾದ್ ಹಾಜಿ ಗೂಡಿನಬಲಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೂ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತ್ಯುನ್ನತವಾಗಿ ಸಹಕರಿಸಿದಂತಹ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಮೀಡಿಯಾ ಕಾರ್ಯಕರ್ತರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಉದ್ಘಾಟನೆಗಾಗಿ ಮೀಡಿಯಾ ಕಾರ್ಯದರ್ಶಿ ಇರ್ಷಾದ್ ಹಾಜಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ.
ಅಸ್ಸಲಾಮು ಅಲೈಕುಂ.